ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವು ಮನೆ ಮಾಲೀಕರಾಗಿ ಮನೇನ ಬಾಡಿಗೆ ಕೊಟ್ಟಿದ್ದೀರಾ, ಬಾಡಿಗೆದಾರರು ನಿಮಗೆ ಬಾಡಿಗೆ ಕೊಡ್ದಿರಾ ಸತಾಯಿಸ್ತಾ ಇದ್ದಾರೆ ಅಥವಾ ಮನೆಯಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ, ಅವ್ರಿಗೆ ಹೇಗೆ ಮನೆಯಿಂದ ಆಚೆ ಹಾಕುವುದೇ ನಿಮ್ಗೊಂದು ದೊಡ್ಡ ತಲೆನೋವಾಗಿದೆಯಾ? ಸೊ ತಲೆನೋವನ್ನ ಬಿಡಿ, ಟೆನ್ಷನ್ ತಗೊಳ್ಳೋದನ್ನು ಬಿಡಿ. ಅದೇನು ಸೊಲ್ಯೂಷನ್ ಇದೆ ನಾನು ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಾಬ್ಲಮ್ ಇದ್ದರೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಆ ಸೊಲ್ಯೂಷನ್ ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಯಾವಾಗಲೂ ಅಷ್ಟೇ ಒಂದು ರೆಂಟು ಅಥವಾ ಬಾಡಿಗೆಗೆ ಮನೆ ಕೊಟ್ಟಾಗ ಒಂದು ರೆಂಟಲ್ ಅಗ್ರಿಮೆಂಟ್ ಅಂತೂ ಇದ್ದೇ ಇರುತ್ತೆ. ಆ ರೆಂಟಲ್ ಅಗ್ರಿಮೆಂಟಲ್ಲಿ ನಾವು ಯಾವತ್ತೂ ಒಂದು ಕ್ಲಾಸ್ನ ಮೆನ್ಷನ್ ಮಾಡಿರ್ತೀವಿ. ಏನಂತ, ಇವಾಗ ಈ ಬಾಡಿಗೆದಾರರು ಏನಾದರೂ ಬಾಡಿಗೆ ಕೊಡ್ದಿರಾ ಸತಾಯಿಸ್ತಾ ಇದ್ದರೆ ಫಾರ್ 2 consecutive months 3 consecutive months ಅವ್ರೇನಾದರೂ ಸತಾಯಿಸ್ತಾ ಇದ್ದರೆ ನಾವು ಅವ್ರಿಗೆ ಲೀಗಲ್ ನೋಟಿಸನ್ನು ಕೊಡಬಹುದು. ಆ ಲೀಗಲ್ ನೋಟಿಸ್ನ ಏನು ಹೇಳುತ್ತೆ, ನೀವು 2 to 3 months ಇಂದ ನೀವು ನಮಗೆ ರೆಂಟ್ ಕೊಟ್ಟಿಲ್ಲ, ನೀವು ರೆಂಟ್ ಕಟ್ತಾ ಇಲ್ಲ, ನಾವು ಈ ನಮ್ಮ ಅಗ್ರಿಮೆಂಟ್ ಏನಿದೆ ಆ ಅಗ್ರಿಮೆಂಟ್ನ ನಾವು ಟರ್ಮಿನೇಟ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು 1 month ಅಥವಾ 2 monthsನ ಟೈಮ್ ಕೊಡ್ತೀವಿ. ನಾವು ಟೈಮ್ ಕೊಟ್ಬಿಟ್ಟು ನೀವು ಮನೇನ ಖಾಲಿ ಮಾಡಬೇಕು. ಈ ನಮ್ಮ ರೆಂಟಲ್ ಅಗ್ರಿಮೆಂಟ್ ಏನಿದೆ ಅದು ಟರ್ಮಿನೇಟ್ ಆಗಿದೆ ಅಂತ ನೀವೊಂದು ರೆಂಟಲ್ ನೋಟಿಸ್ ಕಳಿಸ್ಬಹುದು. ಆ ನೋಟಿಸ್ ಕಳಿಸಾದ್ಮೇಲೆ ನೀವು ಇನ್ನೂ ಅವ್ರೇನಾದರೂ ಬಾಡಿಗೆ ಕಟ್ದಿರಾ ಇದ್ದು 2 months ಆದಮೇಲೇನೂ ಅವ್ರೇನಾದರೂ ಮನೇನ ಖಾಲಿ ಮಾಡಿಲ್ಲ ಅಂದರೆ ನೀವು ಆವಾಗ ಎವಿಕ್ಷನ್ ಸೂಟ್ ಅಂತ ಸಿವಿಲ್ ಕೋರ್ಟಲ್ಲಿ ಫೈಲ್ ಮಾಡಬಹುದು. ಈ ಎವಿಕ್ಷನ್ ಸೂಟ್ ಏನಂದರೆ ಮನೇನ ಖಾಲಿ ಮಾಡಿ ಅಂತ ಹೇಳಕ್ಕೆ ನಾವು ಎವಿಕ್ಷನ್ ಅಂತ ಕರಿತೀವಿ. ಮನೇನ ಒಬ್ಬರನ್ನ ಹೊರಗೆ ಹಾಕಕ್ಕೆ ಎವಿಕ್ಷನ್ ಅಂತ ಕರಿತೀವಿ. ಸೊ ಈ ಎವಿಕ್ಷನ್ ಸೂಟಲ್ಲಿ ನಾವೇನು ಹೇಳಬೇಕಾಗುತ್ತೆ ಅಂದರೆ ಫ್ಯಾಕ್ಟ್ಸ್ ಏನಿದೆ ಅದನ್ನು ಹೇಳಬೇಕು. ಲೈಕ್ ಫಾರ್ ಇನ್ಸ್ಟೆನ್ಸ್, ನಮಗೆ ಬಾಡಿಗೆದಾರರು 2 to 3 months ನಮಗೆ ರೆಂಟ್ ಕೊಟ್ಟಿಲ್ಲ, ನಾವು ಲೀಗಲ್ ನೋಟಿಸ್ ಕೊಟ್ಟು ಕಳಿಸಿದ್ದೀವಿ. ಆ ಲೀಗಲ್ ನೋಟಿಸ್ ಕಳಿಸಾದ್ಮೇಲೆ ಕೂಡ ಅವ್ರು ನಮಗೆ ರಿಪ್ಲೈ ಮಾಡ್ತಿಲ್ಲ ಅಥವಾ ನಮ್ಗೆ ಬಾಡಿಗೆ ಕಟ್ತಿಲ್ಲ, ಇಲ್ಲ ಅವರು ಮನೇನ ಖಾಲಿ ಮಾಡ್ತಿಲ್ವ, ನಮ್ಗೇನು ಫ್ಯಾಕ್ಟ್ಸ್ ಇದೆ ಅದನ್ನ ನಾವು ಬರೆದು ನಾವು ಕೋರ್ಟಲ್ಲಿ ಒಂದು ಸೂಟ್ ಹಾಕಬೇಕು. ಆ ಸೂಟ್ ಹಾಕಿದಾದ್ಮೇಲೆ ಕೋರ್ಟು ಸಮನ್ಸ್ ಕೊಡ್ತಾರೆ. ಯಾರಿಗೆ? ಈ ಬಾಡಿಗೆದಾರರಿಗೆ. ನೀವು ಈ ಡೇಟಿಗೆ ಬಂದು ಹಾಜರಾಗಿ ನಿಮ್ಮ ಉತ್ತರ ಏನಿದೆ ಅದನ್ನು ಕೊಡಿ ಅಂತ. ಇನ್ ಕೇಸ್ ಅವರು ಹಾಜರಾಗಿಲ್ಲ, 30 days ಸಮನ್ಸ್ ಕೊಟ್ಟು 30 days ಆದಮೇಲೇನೂ ಹಾಜರಾಗಿಲ್ಲ ಅಂದರೆ ನಿಮ್ಮ ಹತ್ರ ಒಂದು ಆಪ್ಷನ್ ಇದೆ. ಅದನ್ನ ಪ್ರಾವಿಷನ್ ಅಂತ ಕರಿತೀವಿ. ನಾವು ನಮ್ಮ ಲಾ ಲ್ಯಾಂಗ್ವೇಜಲ್ಲಿ ಅದನ್ನು ಪ್ರಾವಿಷನ್ ಅಂತ ಕರಿತೀವಿ. ಆ ಪ್ರಾವಿಷನ್ ಏನಂದರೆ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಬೇಕು ನಾವು ಕೋರ್ಟಲ್ಲಿ. ಏನಂತ, ಈ ರಿಟರ್ನ್ ಸ್ಟೇಟ್ಮೆಂಟ್ ಅಥವಾ ಈ ಡಿಫೆನ್ಸ್ ಅವರು ಈ ಬಾಡಿಗೆದಾರರು ಕೋರ್ಟ್ ಮುಂದೆ ಬರ್ತಿಲ್ಲ, ಅವ್ರು ರಿಟರ್ನ್ ಸ್ಟೇಟ್ಮೆಂಟ್ ಅವ್ರು ಹಾಕ್ತಿಲ್ಲ, 30 days ಕಾಲಾವಕಾಶ ಮುಗ್ದಿದೆ, ದಯವಿಟ್ಟು ನಾವೇನು ಅರ್ಜಿ ಹಾಕ್ಕೊಂಡಿದ್ದೀವಿ, ನಮ್ದೇನು ಪ್ಲೀಡಿಂಗ್ಸ್ ಇದೆ ಅದರ ಬೇಸಿಸ್ನ ಅದನ್ನೇ ನಿಜ ಅಂತ ಆಕ್ಸೆಪ್ಟ್ ಮಾಡಿಕೊಂಡು ಇರೋ ಎವಿಡೆನ್ಸ್ನೇ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಮಾಡಿ ಅಂತ ಹೇಳ್ಬೋದು. ಸೊ ಈ ಎವಿಕ್ಷನ್ ನೋಟಿಸ್ ಅಥವಾ ಈ ಲೀಗಲ್ ನೋಟಿಸ್ ನಾವು ಯಾವಾಗ ಈ ಬಾಡಿಗೆದಾರರನ್ನು ಕೊಡ್ಬೋದು ಅಂದರೆ, ನಾವು ಮನೇನ ಜನರಲಿ ಇರೋ ಪರ್ಪಸಸ್ಗೆ ಕೊಡ್ತೀವಿ, ಅಂದರೆ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಕೊಡ್ತೀವಿ. ಅವ್ರೇನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಾರೆ, ಆ ಥರ ಏನಾದರೂ ಮಾಡ್ತಾ ಇದ್ದಾರೆ ಅಥವಾ ವೇರಿಯಸ್ ಅದರ್ ಇಲ್ಲೀಗಲ್ ಪರ್ಪಸಸ್ಗೆ ಅವರು ಮನೇನ ಯೂಸ್ ಮಾಡ್ತಾ ಇದ್ದರೆ ಸೂಟ್ನ ಫೈಲ್ ಮಾಡಬಹುದು. ಅದಾದಮೇಲೆ ನೆಕ್ಸ್ಟ್ ರೀಸನ್ ಯಾವ ಕಾರಣ ಅಂದರೆ, ಇವಾಗ ಮನೆಗೆ ಏನಾದರೂ ರೆನೋವೇಟ್ ಮಾಡಬೇಕು, ಮನೇನ ರೆನೋವೇಷನ್ ಮಾಡಬೇಕು ಅಥವಾ ಮಾಡಿಫೈ ಮಾಡಬೇಕು, ಆ ಮನೆ ಒಬ್ಬರು ಇರೋ ಅಂತಹ ಸಿಚುವೇಶನಲ್ಲಿ ಇಲ್ಲವೇ ಇಲ್ಲ, ಮಾಡಿಫೈ ಮಾಡಿದ್ರೇ ಇರೋಕ್ಕಾಗುತ್ತೆ, ಅಂತಹ ಸಂದರ್ಭದಲ್ಲಿ ಕೂಡ ನಾವು ಎವಿಕ್ಷನ್ ನೋಟಿಸ್ ಕೊಡಬಹುದು. ಇನ್ನೊಂದು ಕಾರಣ ಏನಕ್ಕೆ ನಾವು ಅವ್ರನ್ನ ಹೊರಗಾಗಬಹುದು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಅವ್ರಿಗೆ ರೆಂಟಲ್ಲಿ ಇರೋಕ್ಕೆ ಕೊಟ್ಟಿರ್ತೀರ, ಅವ್ರು ಬೇರೆಯವ್ರಿಗೆ ಒಂದು ಪೋರ್ಷನ್ ಆಫ್ ದೇರ್ ಹೌಸ್ ಸಬ್ಲೆಟ್ ಮಾಡೋಕ್ಕೋ ಇಲ್ಲ ಸಬ್ ಟೆನೆಂಟ್ ಥರ ಅಥವಾ ಸಬ್ ಲೀಸ್ ಮಾಡಿಕೊಟ್ರೆ ಅಂತಹ ಸಂದರ್ಭದಲ್ಲಿ ಕೂಡ ನಾವು ಎವಿಕ್ಷನ್ ಸೂಟ್ನ ಅವ್ರ ಅಗೇನ್ಸ್ಟ್ ಫೈಲ್ ಮಾಡಬಹುದು. ಆ್ಯಂಡ್ ಇನ್ನೊಂದು ರೀಸನ್ಗೂ ಕೂಡ ನಾವು ಅವ್ರ ಮೇಲೆ ಫೈಲ್ ಮಾಡ್ಬೋದು. ಇವಾಗ ಅವರು ಮನೆ ತಗೊಂಡಿರೋದು ರೆಸಿಡೆನ್ಷಿಯಲ್ ಪರ್ಪಸ್ಗೆ, ಆದರೆ ಅವರು ಒಂದು ಕಂಪನಿ ಮಾಡಿಕೊಂಡು ಆ ಮನೇನ ಯೂಸ್ ಮಾಡ್ಕೊತ ಇದ್ದರೆ ಇಂತಹ ಸಂದರ್ಭಗಳಲ್ಲೆಲ್ಲ ನಾವು ಎವಿಕ್ಷನ್ ಸೂಟ್ನ ಫೈಲ್ ಮಾಡಿ ಅವ್ರನ್ನ ಮನೇಲಿ ಹೊರಗಾಗಬಹುದು. ಯಾವುದೇ ಕಾರಣಕ್ಕಾಗಲಿ ನೀವು ಪೊಲೀಸರ ಹತ್ರ ಹೋಗಬೇಡಿ. ಪೊಲೀಸರ ಹತ್ರ ಇರೋದು ದೇ ಹ್ಯಾವ್ ನೋ ರೈಟ್ಸ್ ಓವರ್ ದಿಸ್ ಮ್ಯಾಟರ್. ಇದು ಬಂದು ಸಿವಿಲ್ ನೇಚರ್. ಇವಕ್ಕೆಲ್ಲ ನಾವು ಸಿವಿಲ್ ಕೋರ್ಟಲ್ಲೇ ಹೋಗಿ ನಮ್ಗೆ ಏನು ತೊಂದರೆ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.